ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 28 ನವೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 360.75 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಂದರೆ ಇದು ಒಂದು ಕುಸಿತನೆ ಅಂತಲೇ ಹೇಳ್ಬೋದು. ಕ್ಲೋಸ್ ಆಗಬೇಕಾದ್ರೆ ಸುಮಾರು 23,914.15 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನೋಡಿದರೆ ಸುಮಾರು 1,190.34 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಂದರೆ ಇದು ಒಂದು ಕುಸಿತನೆ ಅಂತ ಹೇಳ್ಬೋದು. 79,043.74ಕ್ಕೆ ಇವತ್ತು BSE ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಅದೇ ರೀತಿ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ನಷ್ಟ ಆಯಿತು ಅಂತ ನೋಡೋದಾದರೆ SBI ಲೈಫ್ ಇನ್ಶೂರೆನ್ಸ್, ಇನ್ಫೋಸಿಸ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, HDFC ಲೈಫ್, ಬಜಾಜ್ ಫಿನಾನ್ಸ್, ಅಡಾನಿ ಪೋರ್ಟ್ಸ್, HCL ಟೆಕ್ನಾಲಜೀಸ್, ಹಾಗೆ ಟೆಕ್ ಮಹೇಂದ್ರ, ಟೈಟನ್, ಐಚರ್ ಮೋಟರ್ಸ್, ಅಪೋಲೋ ಹಾಸ್ಪಿಟಲ್ಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಟಾಟಾ ಕನ್ಸ್ಯೂಮರ್ ಫುಡ್ ಪ್ರಾಡಕ್ಟ್ಸ್, ಹಾಗೆ NTPC, ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್, ಬಜಾಜ್ ಆಟೋ, ವಿಪ್ರೋ, ಹೀರೋ ಮೋಟರ್ ಕಾರ್ಪ್, ರಿಲಯನ್ಸ್ ಇಂಡಸ್ಟ್ರೀಸ್, ನೆಸ್ಲೆ ಇಂಡಿಯಾ, ಪವರ್ ಗ್ರಿಡ್ ಕಂಪ್ನಿಗಳಲ್ಲಿ ಇವತ್ತು ನಷ್ಟ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಅತಿ ಹೆಚ್ಚು ಲಾಭ ಆಗಿರೋದು, ಟಾಪ್ ಗೆನ್ನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ ಅಡಾನಿ ಎಂಟರ್ಪ್ರೈಸ್ ಸುಮಾರು 1.64%ಗಳ ಒಂದು ಏರಿಕೆ ತೋರಿಸಿದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಶೇರ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹಾಗೆ ಸಿಪ್ಲೈ ಇದಿಷ್ಟು ಹೊರತುಪಡಿಸಿದರೆ ಇನ್ನು ಜಾಸ್ತಿ ಲಾಸೇ ಆಗಿರೋದು ನಿಫ್ಟಿ 50ನಲ್ಲಿ ನೋಡೋದಾದರೆ. ಹಾಗೆ IPO ನೋಡೋದಾದರೆ ನಾವು ರಾಜ್ಪುತಾನ ಬಯೋಡೀಸಲ್ಸ್ ಲಿಮಿಟೆಡ್ SME IPO 28 ಇವತ್ತು ಕ್ಲೋಸ್ ಆಯಿತು. ಸುಮಾರು 743 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ಗೆ ಇದಕ್ಕೆ ಅಪ್ಲೈ ಆಗಿದೆ, ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಅಪೆಕ್ಸ್ ಇಕೋ ಲಿಮಿಟೆಡ್ SME IPO ಇದು ಸುಮಾರು 30 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಇದು SME IPO 29 ನವೆಂಬರ್ ಅಂದರೆ ನಾಳೆ ಇದು ಕ್ಲೋಸ್ ಆಗುತ್ತೆ. ಹಾಗೆ ನಾವು ಅಗರ್ವಾಲ್ ಟಫ್ ಅಂಡ್ ಗ್ಲಾಸ್ ಇಂಡಿಯಾ ಲಿಮಿಟೆಡ್ SME IPO ಬಂದಿದೆ. ಪ್ರೈಸ್ ಬ್ಯಾಂಡು ₹105 ₹108, ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹126,000. ಹಾಗೆ ಇದು 2ನೇ ತಾರೀಕು ಡಿಸೆಂಬರ್ಗೆ ಇದು ಕ್ಲೋಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ